ಯಡಿಯೂರಪ್ಪಾಜಿಯವರ ಸುಪುತ್ರರು ಲೋಕಸಭಾ ಸದಸ್ಯರಾದಂಥ ರಾಘವೇಂದ್ರ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀನಿ. ಬಂಧುಗಳೇ, ನಾನು ಹೇಳ್ತಾ ಇದ್ದೆ, ನಾವು ಹಿಂದೂಗಳು ಭಾರತೀಯರು ನಮ್ಮ ಸಂಸ್ಕೃತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಾವು ಕಲ್ಲನ್ನ ಪೂಜೆ ಮಾಡ್ತೇವೆ, ನಾವು ಮಣ್ಣನ್ನ ಪೂಜೆ ಮಾಡ್ತೇವೆ, ನಾವು ಗಿಡ ಗಂಟಿಗಳನ್ನ ಪೂಜೆ ಮಾಡ್ತೇವೆ, ನಾವು ಅಗ್ನಿಯನ್ನ ಪೂಜೆ ಮಾಡ್ತೇವೆ, ನಾವು ವಾಯುವನ್ನ ಪೂಜೆ ಮಾಡ್ತೇವೆ, ನಾವು ಸೂರ್ಯನನ್ನ ಪೂಜೆ ಮಾಡ್ತೀವಿ, ನಾವು ಚಂದ್ರನನ್ನ ಪೂಜೆ ಮಾಡ್ತೀವಿ, ನಾವು ನದಿಯನ್ನ ಪೂಜೆ ಮಾಡ್ತೀವಿ, ನಾವು ಗೋಮಾತೆಯನ್ನ ಪೂಜೆ ಮಾಡ್ತೀವಿ. ನಾಗರ ಪಂಚಮಿ ಬಂದ್ರೆ ನಾಗರ ಹಾವಿನ ಹುದ್ದೆಗೆ ಹಾಲನ್ನ ಏರಿತೇವೆ. ಯಾರಾದ್ರೂ ಒಂದು ಹೊಸ ಗಾಡಿಯನ್ನ ಮನೆಗೆ ತೆಗೆದುಕೊಂಡು ಬಂದ್ರೆ ಗಾಡಿಗೆ ಪೂಜೆ ಮಾಡಿ ಒಳ್ಳೇದಾಗ್ಲಮ್ಮ ಅಂತ ಬೇಡ್ಕೊಳ್ತೇವೆ. ಭತ್ತ ಗಿತ್ತ ರಾಶಿ ಮಾಡಿದ್ರೆ ರಾಶಿಗೆ ಪೂಜೆ ಮಾಡ್ತೇವೆ, ಕಣಜ ಕಟ್ಟಿದ್ರೆ ಕಣಜಕ್ಕೆ ಪೂಜೆ ಮಾಡ್ತೇವೆ. ಮನುಷ್ಯನ ಕಾಲು ಏನಾದ್ರೂ ಹತ್ತಿದ್ರೆ ಅವನ ಕಾಲು ಮುಗಿದು ಪೂಜೆ ಮಾಡ್ತೇವೆ. ಆದ್ರೆ ಇಷ್ಟೆಲ್ಲ ಪೂಜೆ ಮಾಡುವಂತವ್ರು, ಇಷ್ಟೆಲ್ಲ ಮಾನವೀಯತೆಯ ಮೌಲ್ಯಗಳನ್ನ ಅಳವಡಿಸಿಕೊಂಡಂತ ಭಾರತೀಯರು ಇವತ್ತು ಮನುಷ್ಯನ ದ್ವೇಷ ಮಾಡುವಂತ ಆ ವಿಷ ಬೀಜವನ್ನ ನಾವಿವತ್ತು ಕಿತ್ತು ಒಗಿಬೇಕಾಗಿದೆ. ಸಮಾಜಮುಖಿಯಾದಂತ ಚಿಂತನೆಯನ್ನ ನಾವೆಲ್ಲರೂ ಮಾಡಬೇಕಾಗಿದೆ ಅಂತ ಬಹಳಷ್ಟು ಗಟ್ಟಿ ಧ್ವನಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅದು ನಮ್ಮ ಧರ್ಮವನ್ನ ರಕ್ಷಣೆ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ನಾವು ಹುಟ್ಟಿದಂತ ಧರ್ಮವನ್ನ ನಾವು ಪೂಜಿಸೋಣ, ಆದ್ರೆ ಅನ್ಯ ಧರ್ಮವನ್ನ ಪ್ರೀತಿಸೋಣ. ಪ್ರೀತಿಯಿಂದಲೇ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ, ಈ ಜಿಲ್ಲೆಯಲ್ಲಿ ಶಾಂತಿ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತಾರೆ. ಬಂಧುಗಳೇ, ಮಹಿಳೆ ಮತ್ತು ಧರ್ಮ, ಬಹುಶಃ ಮಹಿಳೆ ಅಂದ್ರೆ ಧರ್ಮ, ಮಹಿಳೆಗೆ ಇನ್ನೊಂದು ಹೆಸರೇ ಧರ್ಮ. ಧರ್ಮದಿಂದ ಜೀವನ, ಹುಟ್ಟಿದಾಗಿಂದ ತನ್ನ ಕೊನೆಯ ಉಸಿರಿರುವವರೆಗೂ ಮಹಿಳೆ ಧರ್ಮದಿಂದಲೇ ಜೀವನ ಮಾಡೋದು. ತ್ರೈತಾಯುಗದಲ್ಲಿ ಜಾನಕಿ ಅಂದ್ರೆ ತ್ರೈತಾಯುಗದಲ್ಲಿ ಜಾನಕಿ ಅಂದ್ರೆ ಸೀತೆಯಿಂದ ತ್ರೈತಾಯುಗ ಪ್ರಸಿದ್ಧಿಯಾಯಿತು. ದ್ವಾಪರ ಯುಗದಲ್ಲಿ ದ್ರೌಪದಿಯಿಂದ ಪ್ರಸಿದ್ಧಿಯಾಯಿತು. ಇವತ್ತು ಕಲಿಯುಗ ಪ್ರತಿಯೊಂದು ಮನೆಯಲ್ಲಿ ದೀಪವನ್ನ ಬೆಳಗುವ ಆ ಮಹಿಳೆಯಿಂದಲೇ ಆ ಮನೆ ಪ್ರಸಿದ್ಧಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಮನೆಯಲ್ಲಿ ಮೊದಲೇ ಹೆಣ್ಣು ಹುಡುಗಿ ಹುಟ್ಟಿದಾಗ ಕೆಲವು ಕಡೆ, ನಾನು 50 ವರ್ಷ ಆಯ್ತು, ನಾನು ಮೊನ್ನೆ ನನ್ನ ಹುಟ್ಟಿದಬ್ಬವನ್ನು ಆಚರಣೆ ಮಾಡ್ಕೊಂಡೆ ಅಪ್ಪಾಜಿ. 50 ವರ್ಷದ ಹಿಂದೆ ನಮ್ಮ ಮನೆಯಲ್ಲಿ ನಾವು 5 ಜನ ಅಕ್ಕ ತಂಗಿಯರು. ನಾನು 2ನೇವಳು, 6ನೇವಳು ನನ್ನ ತಮ್ಮ ಚನ್ನರಾಜ್ ಹಟ್ಟಿಯೊಳಗೆ ಈಗ MLC ಆಗಿ ಸೇವೆ ಮಾಡ್ತಾನೆ. ಆದ್ರೆ ನಮ್ಮ ತಂದೆ ತಾಯಿ ಯಾವತ್ತೂ ಕೂಡ ಹೊರೆ ಅಂತ ಅನ್ಸ್ಕೊಳ್ಳಲ್ಲ. 5 ಜನ ಹೆಣ್ಣು ಮಕ್ಕಳು ನಮಗೆ ಅಂತ ಆ ಹೊರೆ ಅಂತ ಅನ್ಸ್ಕೊಳ್ಳಲ್ಲ, ಅಥವಾ ನನಗೆ ನಮ್ಮ 5 ಜನ ಅಕ್ಕ ತಂಗಿಯರಿಗೆ ಒಬ್ಬನೇ ಇದ್ದಂತ ಚನ್ನರಾಜ್ ಹಟ್ಟಿ ಒಳಗೆ ಭೇದ ಭಾವ ಮಾಡಲಿಲ್ಲ. ಅದಕ್ಕೋಸ್ಕರ ಅವತ್ತು ನನ್ನ ತಂದೆ ತುಂಬಿದಂತ ಧೈರ್ಯ, ನಮ್ಮ ತಾಯಿ ಹೇಳಿಕೊಟ್ಟಂತ ಸಂಸ್ಕೃತಿ ಇವತ್ತು ರಾಜ್ಯದ 7.5 ಕೋಟಿ ಜನಸಂಖ್ಯೆಗೆ ಒಬ್ಬಳು ಮಹಿಳಾ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ಧೈರ್ಯದಿಂದ, ಧರ್ಮದಿಂದ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಮನೆಯಲ್ಲಿ ಹೆಣ್ಣು ಮಗು ಮೊದಲನೇ ಹುಟ್ಟಿತ್ತು ಅಂತ ಹೇಳಿದ್ರೆ, 2ನೇದು ಗಂಡು ಮಗು ಹುಟ್ಟಿತ್ತು ಅಂತ ಹೇಳಿದ್ರೆ, ಆ ಮೊದಲನೇ ಹೆಣ್ಣು ಮಗು 3 ವರ್ಷಕ್ಕೇನೆ ತಮ್ಮನ್ಗೆ ಅಕ್ಕ ಆಗಿ ಅಲ್ಲ, ತಾಯಿಯಾಗಿ ನೋಡ್ಕೊಳಕ್ ಶುರು ಮಾಡಿದೆ. ಒಂದು ಮನೆಯಲ್ಲಿ ಗಂಡು ಮಗು ಮೊದಲನೇ ಮಗನಾಗಿ ಹುಟ್ಟಿ 2ನೇ ಹೆಣ್ಣು ಮಗು ಆದ್ರೂ ಕೂಡ ಆ ಗಂಡು ಮಗುವಿಗೆ 6 ವರ್ಷ ವಯಸ್ಸಾಗಿ ಆ ಹೆಣ್ಣು ಮಗುಗೆ 3 ವರ್ಷ ವಯಸ್ಸಾದ್ರೂ ಕೂಡ ಆ ಹೆಣ್ಣು ಮಗು ಆ ಅನ್ನನ್ನ ತಂಗಿ ರೀತಿ ಅಲ್ಲ, ಒಂದು ತಾಯಿ ರೀತಿ ನೋಡ್ಕೊತಾಳೆ. ನಮ್ಮ ಭಾರತ ದೇಶದಲ್ಲಿ ಮದುವೆ ವಯಸ್ಸು ಹೆಣ್ಣಿಗೆ 18, ಗಂಡಿಗೆ 21. ಯಾಕೆ? ಕಾರಣ ಏನು? 18ನೇ ವಯಸ್ಸಿಗೆ ಆ ಹೆಣ್ಣಿಗೆ ಅಷ್ಟೊಂದು ಪ್ರಬುದ್ಧತೆ ಇರುತ್ತೆ, ಜೀವನ ನಡೆಸಕ್ಕೆ, ಸಂಸಾರ ನಡೆಸಕ್ಕೆ, ಪರಿವಾರವನ್ನ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ. ಮಹಿಳೆ
21 ವರ್ಷಕ್ಕೆ ಅಂದ್ರೆ 3 ವರ್ಷ ಮಹಿಳೆಯರಿಗಿನ್ನ ಅವರ ಬುದ್ಧಿಮತ್ತೆಯಾಗಿ ನೀವು ತಪ್ಪು ತಿಳ್ಕೊಳ್ಬಾರ್ದು. ಮತ್ತೆ ಯಾಕ ಮೇಡಮ್ ಈ ಬಾರಿ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ತಗೊಂಡಿದ್ದಾರೆ, ಪುರುಷ ಮಹಿಳೆಯರ ಬಗ್ಗೆ ಇದನ್ನ ಮಾತಾಡ್ತಾ ಇದ್ದಾರೆ ಅಂತ ಅಲ್ಲ. ಮಹಿಳೆ ನಮ್ಮ ಸಂಸ್ಕೃತಿ ಆಗ್ಲಿ, ನಮ್ಮ ಧರ್ಮ ಆಗ್ಲಿ, ನಮ್ಮ ಪರಿವಾರ ಆಗ್ಲಿ, ಒಂದು ಹೆಣ್ಣಾಗಿ, ಮಗಳಾಗಿ, ಸೊಸೆಯಾಗಿ, ಅತ್ತೆಯಾಗಿ, ತಂಗಿಯಾಗಿ, ಅಕ್ಕ ಆಗಿ, ತಾಯಿಯಾಗಿ, ಅಜ್ಜಿಯಾಗಿ ಜೀವನದ ಪ್ರತಿಯೊಂದು ಘಟ್ಟದಲ್ಲಿ ಅಳಗಾಡದೆ ಧೈರ್ಯದಿಂದ ತನ್ನ ಪರಿವಾರವನ್ನ ಮುಂದೆ ತೆಗೆದುಕೊಂಡು ಹೋಗ್ತಾಳೆ. ನಾನು ಬಹಳ ಹೊತ್ತು ತಗೊಳ್ಳೋದಿಲ್ಲ, ಆದ್ರೆ ಒಂದು ಉದಾಹರಣೆಯನ್ನ ತಮ್ಮ ಎದುರುಗಡೆ ಹೇಳಲಿಕ್ಕೆ ಬಯಸ್ತೇನೆ. ನಾವು ದಿನ ನೋಡ್ತಾ ಇರ್ತೇವೆ ರೈತರ ಆತ್ಮಹತ್ಯೆ, ಆ ಆತ್ಮಹತ್ಯೆ, ಈ ಬ್ಯಾಂಕಿನ ಸಾಲಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡ್ರು. ಬಹಳಷ್ಟು ಪೇಪರ್ನಲ್ಲೋ, ಟಿವಿನಲ್ಲೋ, ಮಾಧ್ಯಮದಲ್ಲಿ ನಾವು ನೋಡ್ತಾ ಇರ್ತೇವೆ. ಆ ರೈತ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒಮ್ಮೆ ತನ್ನ ತಾಯಿಯ ಬಗ್ಗೆ, ಹೆಂಡತಿಯ ಬಗ್ಗೆ, ಮಕ್ಕಳ ಬಗ್ಗೆ ವಿಚಾರ ಮಾಡೋದಿಲ್ಲ. ಇಷ್ಟೆಲ್ಲ ಪೇಪರ್ನಲ್ಲಿ ಓದುವಂತ ಸಂದರ್ಭದಲ್ಲಿ ಸಾಲಕ್ಕೆ ಹೆದರಿ ಒಬ್ಬ ಮಹಿಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ತಾವೆಲ್ಲರೂ ಓದಿದ್ದೀರಾ? ಎಲ್ಲಾದ್ರೂ ಓದಿದ್ದೀರಾ? ಸಾಲ ಮಾಡ್ತೀನಿ, ಬೇರೆಯವರ ಮನೆಯ ಪಾತ್ರೆ ತೊಳಿತೀನಿ, ಮುಸ್ರಿ ತೊಳಿತೀನಿ, ಬಟ್ಟೆ ಒಗಿತೀನಿ, ಆದ್ರೆ ನಾನು ನನ್ನ ಮಕ್ಕಳನ್ನ ಅನಾಥ ಮಾಡೋದಿಲ್ಲ ಅಂತ ಹೇಳಿ ಆ ತಾಯಿ ಧೈರ್ಯವನ್ನ ತೆಗೆದುಕೊಂಡು ತನ್ನ ಜೀವನವನ್ನು ಮುಂದೆ ಸಾಗಿಸ್ತಾಳೆ. ಇದು ಮಹಿಳೆ. ಇವತ್ತು ನಾವು ಶಾರೀರಿಕವಾಗಿ ಪುರುಷರಿಗೆ ನಮ್ಮನ್ನ ಹೋಲಿಸಿದ್ರೆ ಶಾರೀರಿಕವಾಗಿ ನಾವು ಸ್ವಲ್ಪ ವೀಕ್ ಇರಬಹುದು, ಆದ್ರೆ ಮಾನಸಿಕವಾಗಿ ನಾವು ಬಹಳಷ್ಟು ಸದೃಢರು. ಒಮ್ಮೆ ಡಿಸಿಷನ್ ತಗೊಂಡ್ರೆ ಅದ ಆಗೋವರೆಗೂ ನಾವು ಬಿಡೋದಿಲ್ಲ. ಎಷ್ಟೇ ಬಡತನ ಇರಲಿ, ಎಷ್ಟೇ ಸಿರಿತನ ಇರಲಿ, ಎಷ್ಟೇ ಮಧ್ಯಮ ವರ್ಗದವ್ರು ಇರಲಿ, ತಮ್ಮ ಮಕ್ಕಳ ಭವಿಷ್ಯಕ್ಕೆ, ತಮ್ಮ ಮನೆತನದ ಭವಿಷ್ಯಕ್ಕೆ ಟೊಂಕ ಕಟ್ಕೊಂಡು ನಿಲ್ಲುವಂತ ಆ ಮಹಿಳೆಯ ಬಗ್ಗೆ ಪ್ರಾಮಾಣಿಕವಾಗಿ ಮಾತನಾಡಲಿಕ್ಕೆ ನಾನು ಇವತ್ತು ಪ್ರಯತ್ನ ಮಾಡಿದ್ದೇನೆ. ಯಾಕಂದ್ರೆ ನಾನು ಒಬ್ಬ ಮಹಿಳೆ. ಬಂಧುಗಳೇ, ಸ್ವಾಭಿಮಾನದ ಬದುಕನ್ನ ನಾವೆಲ್ಲರೂ ಸಾಗಿಸೋಣ. ಧರ್ಮದಿಂದ ನಮ್ಗೆಲ್ಲರಿಗೂ ಕೂಡ, ಧರ್ಮದಿಂದನೇ ಮೋಕ್ಷ ನಮಗೆಲ್ಲರಿಗೂ. ಆ ಧರ್ಮ ನಮ್ಮ ಜೀವನದಲ್ಲಿ ಇರಬೇಕು. ಇದು ಬರೀ ಆಚರಣೆ ಆಗಬಾರದು. ಧರ್ಮ ಯಾವತ್ತಿದ್ರು ಬರೀ ಆಚರಣೆಗೆ, ಆಡಂಬರಕ್ಕೆ ಇರಬಾರ್ದು. ನಿಜವಾದ ಅರ್ಥದಲ್ಲಿ ಧರ್ಮ ನಮ್ಮ ನಿತ್ಯ ಜೀವನದಲ್ಲಿ ಇರಬೇಕು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇವತ್ತು ಬಹಳ ಉತ್ತಮ